ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಡೀತಿದೆ ಅಂತ ತಿಳ್ಕೊಂಡು ಬರಬೇಕಾಗತ್ತೆ. ಯಾಕೆಂದರೆ ನೇಹಾ ಹಿರೇಮಠ್ ಕೇಸು ಈಗಾಗಲೇ ಇದು ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಕೂಡ ಹೊರಗೆ ನಮಗೆ ಎಲ್ಲರಿಗೂ ಗೊತ್ತೇ ಇದೆ, ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಕಾಣಿಸ್ಕೊಳ್ತಾ ಇದೆ. ಕೊನೆಗೂ ಸರ್ಕಾರ ಈ ಒಂದು ತನಿಖೆಯನ್ನು CIDಗೆ ಒಪ್ಪಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡು CIDಗೆ ಒಪ್ಪಿಸಿದೆ. ಹಾಗೆಯೇ ನಮ್ಮೆಲ್ಲರಿಗೂ ಬರುವಂಥ ಒಂದು ಏನಂದರೆ ಭಾಳಷ್ಟು ಜನರಿಗೆ ಬರುವಂಥ ಒಂದು ಅನುಮಾನ ಏನಂದರೆ, ಈ ಒಂದು ಕೇಸ್ ಯಾಕೆ CIDಗೆ ಹೋಯಿತು ಅಂತ ಹೇಳಿಬಿಟ್ಟು. ಯಾಕೆ ಅಂತ ಅಂದರೆ, ಬಹಳಷ್ಟು ಕೇಸುಗಳು CIDಗೆ ಹೋಗೋದೇನಕ್ಕೆ ಅಂತಂದರೆ, ಇಲ್ಲಿ ಬಹಳಷ್ಟು ಅಂದರೆ ಯಾವುದೇ ಒಂದು ನಮಗೆ ಪ್ರೂಫ್ಗಳು ಸಿಗದೇ ಇದ್ದಾಗ, ಎವಿಡೆನ್ಸ್ ಸಿಗದೇ ಇದ್ದಾಗ, ಅಥವಾ ನಮಗೆ ಆರೋಪಿ ಸಿಗದೇ ಇದ್ದಾಗ ಇಲ್ಲಿ CIDಗೆ ಹೋಗುತ್ತೆ. ಆದರೆ ಈ ಒಂದು ಕೇಸ್ನಲ್ಲಿ ಆರೋಪಿ ನಮಗೆ ಸಿಕ್ಕಿದ್ದಾನೆ, ಕೊಲೆ ಮಾಡಿದವನು ಅವನು ಒಪ್ಕೊಂಡಿದ್ದಾನೆ ಎಲ್ಲವನ್ನು, ಆದರೂ ಕೂಡ ಇದು CIDಗೆ ಹೋಗಿದೆ. ಏನಪ್ಪ ಆದರೆ ಈ ಒಂದು ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತಲ್ಲ, ಇದು ಯಾಕೆ ಹೋಯ್ತು ಅಂತಂದರೆ, ಈ ಕೇಸ್ನಲ್ಲಿ ಆರೋಪಿ ಸಿಕ್ಕಿದ್ದಾನೆ, ಆದರೂ ಕೂಡ ಈ ಕೇಸ್ CIDಗೆ ಯಾಕೆ ವಹಿಸಿದ್ದಾರೆ ಅಂತ ಅಂದರೆ, ಅದು ಯಾಕೆ ಅಂದರೆ ನಾವು ನೋಡಬೇಕಾಗತ್ತೆ. ನೇಹಾ ಹಿರೇಮಠ್ ಅವರ ತಂದೆ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಅದು ನನ್ನ ಮಗಳನ್ನು ಫಯಾಜ್ ಮತ್ತು ಅವರ ಮನೆಯವರು ಅಂದರೆ ಅವರ ಅಪ್ಪ ಅಮ್ಮ ಎಲ್ಲರೂ ಸೇರಿ ಮತಾಂತರ ಮಾಡೋದಕ್ಕೆ ಮುಂದಾಗಿದ್ದರು. ಅಂದರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಮತಾಂತರ ಮಾಡಿ ಮುಂದಾಗಿದ್ದರು ಅಂತ. ಯಾಕೆಂದರೆ ಈ ಫಯಾಜ್ ಏನಿದ್ದ, ಈತ ಕೂಡ ಅವರ ಅಪ್ಪನ ಹತ್ರ ಕೇಳಿದಂತೆ, ನಾನು ಹಿಂದೂ ಧರ್ಮಕ್ಕೆ ನಾನು ಮತಾಂತರ ಆಗ್ತೀನಿ, ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅಂತ. ಯಾಕೆಂದರೆ ಇದು ಈ ನೇಹಾ ಹಿರೇಮಠ್ ಅವರ ತಂದೆಯೇ ಹೇಳಿರ್ತಕ್ಕಂಥ ಒಂದು ವಿಷಯ. ಅವರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಹಾಗೆಯೇ ಈ ಒಂದು ಮಾತನ್ನು ಹೇಳಿದರು. ಅದಕ್ಕಾಗಿ ಇದು ಲವ್ ಜಿಹಾದ್ಗೆ ಸಂಬಂಧಪಟ್ಟ ವಿಷಯ ಇರಬಹುದಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಉತ್ತಮವಾದ ಮಟ್ಟದಲ್ಲಿ ತನಿಖೆ ನಡೀಲಿ ಅಂತ ಹೇಳಿಬಿಟ್ಟು CIDಗೆ ವಹಿಸಿದ್ದಾರೆ ಅಂತ ಅಂದ್ಕೋಬೇಕಾಗುತ್ತೆ. ಆದರೆ ಕಾಲೇಜಿನ ಹತ್ರ ಈಗ ಸ್ಥಳ ಮಾಹಿತಿಯನ್ನು ಮಾಡಬೇಕಾಗುತ್ತೆ. CID ಅವರು ಹೋದಂಥ ಸಮಯದಲ್ಲಿ ಅಲ್ಲಿ ಫಯಾಜನನ್ನು ಕರೆದುಕೊಂಡು ಹೋಗ್ತಾರೆ. ಆಗ ನೇಹಾ ಸ್ನೇಹಿತರು, ಹಾಗೆಯೇ ಆ ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆ ABVP ಏನು ಸಂಘಟನೆಯವರು, ಇವರೆಲ್ಲರೂ ಸೇರಿ ಒಂದು ಫಯಾಜ್ನನ್ನು ನಮಗೆ ಒಪ್ಪಿಸಿ ಅಂತ ಹೇಳಿಬಿಟ್ಟು ಅಲ್ಲಿ ಪಟ್ಟನ್ನು ಹಿಡಿತಾರೆ. ಆಗ ಈ ಪೊಲೀಸರು ಏನು ಕರ್ಕೊಂಡು ಹೋಗಿದ್ರು ಅವರಿಗೆ ತಿಳುವಳಿಕೆಯನ್ನು ಹೇಳಿ ಅಲ್ಲಿ ಏನು ಸ್ಥಳ ಮಹಜರನ್ನು ಮಾಡಿ ವಾಪಸ್ಸು ಕರೆದುಕೊಂಡು ಬರ್ತಾರೆ. ಆದರೆ ಇಲ್ಲಿ ಏನೇ ಮಾಡಲಿ, ವಾಗ್ವಾದ ಎಲ್ಲ ನಡೆದು ವಾಪಸ್ ಕರ್ಕೊಂಡು ಬಂದಿದ್ದು ಎಲ್ಲ ಆದರೂ ಕೂಡ ಇದೆಲ್ಲ ಒಂದು ಕಡೆ ಆದರೆ, ನಮ್ಮ ದೇಶದ ರಾಜಕಾರಣಿಗಳು ಒಂದು ಮನೆಯಲ್ಲಿ ಹೆಣ ಬಿದ್ದರೆ ಅದನ್ನು ಕೂಡ ರಾಜಕಾರಣ ಮಾಡ್ತಾರೆ. ಯಾಕಂದರೆ ಕೊಲೆಯಾದ ದಿನ BJPಗರು ನೇಹಾ ಹಿರೇಮಠ್ ಮನೆಗೆ ಹೋಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದರು. ಯಾಕೆಂದರೆ ಅಲ್ಲಿ ಆಗಿರ್ತಕ್ಕಂಥದ್ದು ತಪ್ಪು, ಹಿಂದೂ ಹುಡುಗಿಯಾಗಿದ್ದಾಳೆ, ಮುಸಲ್ಮಾನ್ ಮಾಡಿದ್ದಾನೆ, ಅದು ಲವ್ ಜಿಹಾದ್ ಅನ್ನೋದನ್ನು ಅವರು ಹೇಳಿದರು ಕೂಡ. ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಮನೆಯಲ್ಲಿ ಹೆಣ ಬಿದ್ದರೂ ಕೂಡ ಕಾಂಗ್ರೆಸ್ಸಿಗರು ಯಾರೂ ಬರಲಿಲ್ಲ, ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದರು. ಯಾಕೆ CM ಹಾಗೆಯೇ ಏನು ಗೃಹ ಮಂತ್ರಿಗಳಿದ್ದಾರೆ ಪರಮೇಶ್ವರ್, ಇವರಿಬ್ಬರು. ಹಾಗಾಗಿ ಇದನ್ನು ನಾವು ನೋಡಬೇಕಾಗತ್ತೆ. ಇದನ್ನು ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡೋದಕ್ಕೆ ಹೋದರೆ, ಆ ದಿನ BJPಗರು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ನೋಡಿದರು. ಆದರೆ ಕಾಂಗ್ರೆಸ್ಸಿಗರು ಈಗ ನೋಡಬೇಕಾಗತ್ತೆ ನಾವು ಏನು ಮಾಡ್ತಿದ್ದಾರೆ ಅಂದರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ರು ಅವತ್ತು BJPಯವರು. ಆದರೆ ಕಾಂಗ್ರೆಸ್ಸಿಗರು ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. CM ಸಿದ್ದರಾಮಯ್ಯ ಕೂಡ ನೇಹಾ ಹಿರೇಮಠ್ ಅವರ ತಂದೆಗೆ ಫೋನನ್ನು ಮಾಡಿ ಮಾತಾಡಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ತಲೆ ಕೆಡಿಸ್ಕೋಬೇಡಿ, ಆತಂಕ ಪಡಬೇಡಿ ಅಂತ ಹೇಳಿಬಿಟ್ಟು. ಇನ್ನು ಸುರ್ಜೇವಾಲಾ ಕೂಡ ನೇಹಾ ಹಿರೇಮಠ್ ಮನೆಗೆ ಹೋಗಿಬಿಟ್ಟು ನಾವು ನಿಮ್ಮ ಜೊತೆಗಿದ್ದೇವೆ, ನೀವೇನು ಸಾಂತ್ವನ ಮಾಡಿಬಿಟ್ಟು ಬಂದಿದ್ದಾರೆ. ಹಾಗೆಯೇ 4 ತಿಂಗಳಲ್ಲಿ ಫಯಾಜ್ಗೆ ಗಲ್ಲು ಶಿಕ್ಷೆಯನ್ನು ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ನಮಗೆ ನಗು ಬರೋದೇ ಈ ವಿಷಯ ರೀ. ಯಾಕೆಂದರೆ ಇಲ್ಲಿ ಭರವಸೆನ ಕೊಟ್ಟಿದ್ದಾರೆ ಕರೆಕ್ಟು, 4 ತಿಂಗಳಲ್ಲಿ ನಾವು ಗಲ್ಲು ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ. ಯಾಕೆಂದರೆ ಒಂದು ಕರ್ಮ ಏನು ಗೊತ್ತಾ, ಇಂಥ ಎಷ್ಟೋ ಕೇಸ್ಗಳು ಶಿಕ್ಷೆನೇ ಆಗದೆ ಹೊರಗೆ ಬಂದಿರೋದನ್ನು ನಾವು ನೋಡಿದ್ದೀವಿ. ಹಾಗೆಯೇ ರಾಜಕಾರಣಿಗಳು ತಮ್ಮ ಬುದ್ಧಿನಂತೂ ಬಿಟ್ಟು ಬದುಕಲ್ಲ ನಮ್ಮ ಭಾರತದಲ್ಲಿ, ಅದು ನಮಗೂ ಗೊತ್ತಿದೆ. ಯಾಕೆಂದರೆ ಎಷ್ಟೋ ಕೇಸುಗಳು ಅಲ್ಲಿ ಧೂಳಿಡಿದು ಸ್ಟೇಷನ್ನಲ್ಲೇ ಬಿದ್ದಿದ್ದಾವೆ, ಈ ತರಹದ ಕೇಸುಗಳು. ಹಾಗೆಯೇ ಈ ಕೇಸು 4 ತಿಂಗಳಲ್ಲಿ ಮೊದಲಿಗೆ ಗಲ್ಲು ಶಿಕ್ಷೆ ಹೋಗಲಿ, ತನಿಖೆನೇ ಮುಗಿಯುತ್ತೋ ಇಲ್ವೋ ಅನ್ನೋ ಅನುಮಾನ ಇದೆ. ಹಾಗಿದ್ದಾಗ ಯಾಕೆಂದರೆ ನಾವು ನೋಡ್ತಿದ್ವಿ, ಧರ್ಮಸ್ಥಳದ ಸೌಜನ್ಯ ಕೇಸು ಎಷ್ಟು ವರ್ಷ ಆಯಿತು ಎಲ್ರಿಗೂ ಗೊತ್ತಿದೆ ಇದ್ರ ಕತೆ. ಎಷ್ಟು ವರ್ಷ ಆದ್ರೂ ಆ ಕೇಸು ಮುಗ್ದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಈಗ ಮತ್ತೆ ಅದು ರೀಇನ್ವೆಸ್ಟಿಗೇಷನ್ಗೆ ಹೋಗಿದೆ. ಹಾಗಾಗಿ
ಇಲ್ಲಿ ನಾವು ಧೂಳು ಹಿಡಿದು ಕೂತಿರ್ತಕ್ಕಂಥ ಒಂದೊಂದು ಸ್ಟೇಷನ್ನಲ್ಲಿ ಹೋಗಿ ಹುಡುಕೊಳ್ಳಿ ಎಷ್ಟು ಕೇಸುಗಳು ಈ ರೀತಿಯಾಗಿ ಧೂಳು ಹಿಡಿದಿವೆ ಅಂತ ಹೇಳಿಬಿಟ್ಟು ಈ ರಾಜಕಾರಣಿಗಳಿಗೆ ಗೊತ್ತಾಗುತ್ತೆ. ಗೊತ್ತಿದ್ರೂ ಕೂಡ ಎಷ್ಟೋ ಕೇಸುಗಳಲ್ಲಿ ರಾಜಕಾರಣಿಗಳ ಮಕ್ಕಳು ಇಲ್ಲ ಅವರ ಸಂಬಂಧಿಕರು ಅದರಲ್ಲಿ ಇದ್ದಾಗ ಅವರೇ ಹೊರಗಡೆ ಕರ್ಕೊಂಡು ಬರ್ತಾರೆ. ಹೋಗಲಿ ಬಿಡಿ, ಅದನ್ನು ಬಿಟ್ಟು ಇನ್ನೂ ಮುಂದೆ ಹೋಗಿ ನೋಡೋದಾದರೆ ಇತ್ತೀಚೆಗೆ ನೇಹಾ ಹಿರೇಮಠ್ ಮತ್ತು ಫಯಾಜ್ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಹಾಗಾದರೆ ಈ ಫಯಾಜ್ ಒಂದಷ್ಟು ಫೋಟೋಗಳು ಕೂಡ ಆತ ಒಳ್ಳೆಯವನು ಅನ್ನೋ ಥರ ತೋರಿಸೋದಕ್ಕೆ ಬಹಳಷ್ಟು ಅಂದರೆ ಅವನು ಒಳ್ಳೆಯವನ ಥರ ಕಾಣಿಸೋ ಥರದ ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಇದನ್ನು ಯಾರು ಹರಿಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ. ನೀವೆಲ್ಲರೂ ಅಂದ್ಕೊಳ್ತೀರಿ, ಏಕೆಂದರೆ ಈಗ ಮೊನ್ನೆಯಷ್ಟೇ ಈ ಪೊಲೀಸರು ಇಬ್ಬರನ್ನು ಬಂಧಿಸಿದ್ರಲ್ಲ, ಮತ್ತೆ ಈ ಫೋಟೋವನ್ನು ಯಾರು ವೈರಲ್ ಮಾಡ್ತಿದ್ದಾರಾ ಅನ್ನೋದು. ಆದರೆ ಇಲ್ಲಿ ಒಂದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಲವ್ ಜಿಹಾದ್ ಅಂತ ಹೇಳ್ತಿರೋದೇ ಇದೇ ವಿಷಯಕ್ಕೆ ಅಂದ್ಕೊಳ್ತೀನಿ. ಯಾಕೆಂದರೆ ಇವರಿಬ್ಬರ ಫೋಟೋಗಳು ಬೇರೆಯವರ ಹತ್ತಿರಕ್ಕೆ ಯಾಕೆ ಹೋದವು ಗೊತ್ತಿಲ್ಲ. ಆದರೆ ಇಲ್ಲಿ ಬೇರೆಯವ್ರ ಹತ್ತಿರಕ್ಕೆ ಹೋದವು ಅಂತ ಭಾಳಷ್ಟು ಜನ ಯೋಚನೆ ಮಾಡೋದಕ್ಕೆ ಹೋದರೆ ಪ್ರಹ್ಲಾದ್ ಜೋಶಿಯವರು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಇದು ಸರ್ಕಾರನೇ ಮಾಡ್ತಿರ್ತಕ್ಕಂಥ ಕೆಲಸ, ಅವನನ್ನು ಒಳ್ಳೆಯವನು ಅಂತ ಬಿಂಬಿಸೋದಕ್ಕೆ. ಹಾಗೆಯೇ ನೇಹಾ ಅವನು ಲವ್ ಮಾಡ್ತಿದ್ರು ಅಂತ. ಯಾಕೆಂದರೆ ಈಗಾಗಲೇ ಗೃಹ ಮಂತ್ರಿಗಳು ಏನು ಪರಮೇಶ್ವರ್ ಅವರು ಇದ್ದಾರೆ, ಅವರು ಹೇಳಿದರು ಇದು ಲವ್ ಅಂದರೆ ಅವರಿಬ್ಬರ ಒಂದು ಪ್ರೈವೇಟ್ ಒಂದು ಇದು ಅಂದರೆ ವಿಷಯಕ್ಕಾಗಿ ಒಂದು ಕೊಲೆ ಆಗಿರೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಒಂದು ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳು ಹಾಗೆಯೇ ಫೋಟೋಗಳೇನಿದೆ ಇದೆಲ್ಲವನ್ನು ಸರ್ಕಾರನೇ ಮಾಡ್ತಾ ಇದೆ. ಯಾಕೆ ಅಂದರೆ ಫಯಾಜ್ನ ಒಂದು ಫೋನ್ ಏನಿದೆ ಅದು ಸರ್ಕಾರ ಅಂದರೆ ಮೀನ್ಸ್ ಈ ಸರ್ಕಾರ ಅಂತ ಅಂದರೆ ಅವ್ರು ಹೇಳ್ತಿರೋದು ಪೊಲೀಸರ ಬಳಿ ಇದೆ. ಈ ಪೊಲೀಸರ ಹತ್ತಿರ ಇದ್ದಾಗ ಈ ವಿಡಿಯೋ ಹಾಗೂ ಫೋಟೋಗಳನ್ನು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಸರ್ಕಾರನೇ ಈ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಆದರೆ ಇನ್ನೂ ಒಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಲವ್ ಜಿಹಾದ್ ಅನ್ನುವ ಒಂದು ವಿಷಯದಲ್ಲೂ ಕೂಡ ನಾವು ಬಹಳಷ್ಟು ಕೇರಳದ ಕೇಸ್ಗಳಲ್ಲಿ ನೋಡಿದ್ದೇವೆ. ಈ ತರಹದ ಫೋಟೋಗಳು ಅವನು ತೆಗೆದಿದ್ದರೆ ಅವನು ಒಂದು 10-15 ಜನಕ್ಕೆ ಅದನ್ನು ಶೇರ್ ಮಾಡಿರ್ತಾನೆ. ಯಾಕೆಂದರೆ ಅವನಿಗೆ ಇಂತಹ ಪರಿಸ್ಥಿತಿ ಬಂದರೆ ಲವ್ ಜಿಹಾದ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವೈರಲ್ ಮಾಡಲಿಕ್ಕಂತಲೇ ಕಳಿಸಿರ್ತಾರೆ. ಇದು ಕೇರಳದಲ್ಲಿ ನಡೆದಿರುವ ಕೆಲವೊಂದು ಕೇಸ್ಗಳಲ್ಲಿ ನಾನು ನೋಡಿರ್ತಕ್ಕಂಥ ವಿಷಯಗಳು. ಆದರೆ ಗೊತ್ತಿಲ್ಲ, ಇದನ್ನು ಕೊನೆಗೆ CIDಗೆ ಈಗ ತನಿಖೆಗೆ ಹೋಗಿರೋದ್ರಿಂದ ಇದನ್ನು ಅವರೇ ಒಂದು ಏನು ನಡೆದಿದೆ ಅನ್ನೋದನ್ನು ಹೊರಗೆ ಹಾಕಬೇಕಾಗತ್ತೆ. ಗೊತ್ತಿಲ್ಲ ಇಲ್ಲಿ ಯಾವ ರೀತಿ ಅಡೆತಡೆಗಳು ಬರುತ್ತೆ, ಏನಾಗುತ್ತೆ ಮುಂದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆಯೇ ಅಪ್ಪಿತಪ್ಪಿ ಏನಾದರೂ ನಾವು ನಮ್ಮ ಮನೆಯ ಹೆಣ್ಣುಮಕ್ಕಳನ್ನು ಇವರೇನಾದರೂ ಈ ರಾಜಕಾರಣಿಗಳು ಕಾಯ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ಅಂತಹ ಯಾವುದೇ ನಂಬಿಕೆಯನ್ನು ಈ ರಾಜಕಾರಣಿಗಳ ಮೇಲೆ ಇಟ್ಕೋಬೇಡಿ. ಅವರಿಗೆ ಯಾವಾಗ ಅವರ ತೆವಲನ್ನು ತೀರಿಸಿಕೊಳ್ಳೋದಕ್ಕೆ ರಾಜಕಾರಣ ಮಾಡೋದಕ್ಕೆ ಆಗುತ್ತೋ ಅಲ್ಲಿ ಮಾತ್ರ ಇವರು ರಾಜಕಾರಣವನ್ನು ಮಾಡಿಕೊಂಡು ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅಷ್ಟೇ ಉಪಯೋಗಿಸ್ಕೊಳ್ತಾರೆ. ಯಾರಾದರೂ ಅಪ್ಪಿತಪ್ಪಿ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಕೆಟ್ಟದ್ದು ಅಂದರೆ ಈ ರೀತಿಯಾದಂತಹ ಯಾವುದೋ ಒಂದು ವಿಷಯಗಳಲ್ಲಿ ಕೆಟ್ಟದ್ದಾದರೆ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕಾಪಾಡ್ತಾರೆ ಈ ರಾಜಕಾರಣಿಗಳು ಅಂತ ಯಾವುದೇ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಕೆಲಸಗಳನ್ನ ರಾಜಕಾರಣಿಗಳು ಮಾಡ್ತಾ ಇಲ್ಲ. ಹಾಗೆಯೇ ಇವರಿಗೆ ಆ ಯೋಗ್ಯತೆ ಕೂಡ ಇಲ್ಲ. ಇದನ್ನು ಯಾಕೆ ಇಷ್ಟು ಈಸಿಯಾಗಿ ಹೇಳ್ತಿದ್ದೀನಿ ಅಂದರೆ ನಾವು ನೋಡ್ತಾನೆ ಇದ್ದೀವಿ ಆ ಒಂದು ಕೇಸ್ನಲ್ಲಿ ಎಷ್ಟೆಲ್ಲ ರಾಜಕಾರಣಿಗಳು ಏನೇನೆಲ್ಲ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಗೆಳೆಯರೆ, ನಿಮಗೆ ಈ ಒಂದು ವಿಷಯವನ್ನು ತಲುಪಿಸಿದ್ದೇನೆ. ಹಾಗಾಗಿ ನಿಮಗೆ ಈ ಒಂದು ನೇಹಾ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.